ಬೇರೆ ರಾಜ್ಯಗಳಲ್ಲಿ ಇಲ್ವಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ, ಯಾವ ರಾಜ್ಯ ಎಷ್ಟು ಮೀಸಲು? ಹರಿಯಾಣದಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿ ಕೊಡಲೇಬೇಕು ಖಾಸಗಿ ವಲಯದಲ್ಲಿ. ಪಾಸಾಗಿದೆ. ಜನವರಿ 15, 2022ರಿಂದ ನಿಯಮಗಳು ಜಾರಿಯಾಗಿದೆ. 2 ವರ್ಷದಿಂದ ಹರಿಯಾಣದಲ್ಲಿದೆ. ಇನ್ನು ಮೇಘಾಲಯ ಎಲ್ಲ ಆದಿವಾಸಿಗಳು ಜಾಸ್ತಿ ಇರುವ ಜಾಗ. ಆದಿವಾಸಿಗಳಿಗೆ ಇಲ್ಲಿ ಬಂಪರ್ ಕೊಡಬೇಕು. 3 ಆದಿವಾಸಿ ಗುಂಪುಗಳಿಗೆ 80% ಮೀಸಲು ಅಂದರೆ ಇದು ಎ ಗ್ರೇಡ್ AB ವರ್ಗಕ್ಕಲ್ಲ, ಇದು CD ವರ್ಗಕ್ಕೆ. ನನ್ನ ಆಕ್ಷೇಪ ಯಾವತ್ತೂ ಕೂಡ ಇರೋದು, ನಾವು ಯಾಕೆ ಪ್ರತಿ ಸಲ ಕೂಡ CD ವರ್ಗ ಕೊಡಿ, ಕ್ಲರ್ಕ್ ಕೆಲಸ ಕೊಡಿ, ನೀರು ಕೊಡೋ ಕೆಲಸ ಕೊಡಿ, ಚಾ ಕೊಡೋ ಕೆಲಸ ಕೊಡಿ, ವಾಚ್ಮ್ಯಾನ್ ಕೆಲಸ ಕೊಡಿ ಅಂತ ಯಾಕೆ ಕೇಳ್ತೀರಿ? MD ಕೆಲಸ ಕೊಡಿ, CO ಕೆಲಸ ಕೊಡಿ, ಅದಕ್ಕೆ ಅರ್ಹರಿದ್ದೀವಿ. ಕೌಶಲ್ಯಾಭಿವೃದ್ಧಿ, ಮೋಹನ್ ದಾಸ್ ಭಾಯ್ ಅದನ್ನು ಕೂಡ ಹೇಳಿದ್ದಾರೆ, ಕೌಶಲ್ಯಾಭಿವೃದ್ಧಿಗೆ ಜಾಸ್ತಿ ಒತ್ತು ಕೊಡಿ, ಆ ಕೆಲಸ ನೀವೇ ತಗೊಳ್ಳಿ. ಕನ್ನಡಿಗರಿಗೆ ಕೆಲಸ ಸಿಗಬೇಕು, ಅದರಲ್ಲಿ 2 ಮಾತಿಲ್ಲ. CD-ಯಲ್ಲಿ 100% ಮಾಡಿದ್ದಾರೆ ನಿಜ. CD ಅಂತಂದರೆ ಯಾವುದು ಕೆಲಸ? CD ಕ್ಲರ್ಕು, ಕಾರ್ಕುನ, ಲೆಕ್ಕಿಗ, ಎಲ್ಲ 30,000, 40,000, 50,000ದ್ದು. 5 ಲಕ್ಷದ್ದು ಯಾಕಿಲ್ಲ ನಾನು ಕೇಳೋದು? 10 ಲಕ್ಷ ಸಂಬಳದ್ದು ಯಾಕಿಲ್ಲ? ಅದಾಗಬೇಕು ಅಂತಂದರೆ ಕೌಶಲ್ಯಾಭಿವೃದ್ಧಿ ಆಗಬೇಕು. ಸರ್ಕಾರಗಳು ಅದರ ಬಗ್ಗೆ ಮನನ ಮಾಡಬೇಕು. ಬನ್ನಿ ಇದರ ಬಗ್ಗೆ ಹೇಳ್ತಾ ಇದ್ದೆ. ಮೇಘಾಲಯ. ಇನ್ನು ಉತ್ತರಾಖಂಡ್ 3ನೇ ಮತ್ತು 4ನೇ ಗ್ರೂಪ್ನಲ್ಲಿ 100% ಮೀಸಲು, ನಮ್ಮ ಥರನೇ. ಅವರು ಹೇಳ್ತಾರೆ ಉತ್ತರಾಖಂಡ್ನಲ್ಲಿ ರಾಜ್ಯದಲ್ಲಿ 15 ವರ್ಷ ವಾಸವಾಗಿರಬೇಕು. 15 ವರ್ಷ ವಾಸವಾಗಿರಬೇಕು. ಅರುಣಾಚಲ ಪ್ರದೇಶ, ಇಲ್ಲಿ SC ಸಮುದಾಯ ಜಾಸ್ತಿ ಇದೆ. SC ಸಮುದಾಯಕ್ಕೆ ಬಂಪರ್ ಇದೆ. ಇಲ್ಲಿ ಪರಿಶಿಷ್ಟ ಜಾತಿಗೆ 80% ಮೀಸಲಾತಿ ಅಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಈಗಲೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಅದು ಅಭ್ಯರ್ಥಿ ಮರಾಠಿಯಲ್ಲಿ ಪಳಗಿರಬೇಕು ಅನ್ನುವಂಥ ಒಂದು ನಿಯಮ ಇದೆ. 15 ವರ್ಷ ಕಾಲ ರಾಜ್ಯದಲ್ಲಿ ವಾಸ ಮಾಡಿರಬೇಕು ಅಂತಿದೆ. ಆಮೇಲೆ ಕೆಲವೆಲ್ಲ ಹೋಲ್ಡ್ ಆನ್ ಆಗಿದೆ. ಈಗ ಮಹಾರಾಷ್ಟ್ರದಲ್ಲಿ ಹೋಲ್ಡ್ ಆನ್ ಇದೆ. ಆಮೇಲೆ ಗೋವಾದಲ್ಲಿ 80% ಕೊಟ್ಟರೆ ಇನ್ಸೆಂಟಿವ್ ಕೊಡುತ್ತೆ ಸರ್ಕಾರ. ಇನ್ಸೆಂಟಿವ್ ಖಾಸಗಿ ಕ್ಷೇತ್ರದಲ್ಲಿ 70% ಮೀಸಲು ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ. ಕೆಲವು ಕಡೆ ಇನ್ನು ಹೋಲ್ಡ್ ಆಗಿದೆ. ಮಧ್ಯಪ್ರದೇಶ ಸ್ಥಳೀಯರಿಗೆ 70%, ಅಂದರೆ ಎಲ್ಲ ಕಡೆ ಇದೆ. ಓಕೆ, ನೆಕ್ಸ್ಟ್ ಹೋಗೋಣ. ಎಲ್ಲ ಕಡೆ ಇದೆ. ರಾಜ್ಯ ಸರ್ಕಾರ ಕೂಡ ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ತಪ್ಪೇನಿಲ್ಲ. ಬೇರೆ ರಾಜ್ಯಗಳು ಹೇಳುತ್ತೆ, ಯಾಕೆ ಹಿಂಗೆ ಮತ್ತೊಂದು ಮಗದೊಂದು. ಗ್ಲೋಬಲೈಸೇಷನ್ ಆದ ನಂತರ ಅದು ಹೊರಟೋಗಿದೆ ಅಂತ ನಾವು ಹೇಳ್ತೀವಿ. ಮೊದಲೆಲ್ಲ ನಮ್ಮದು ಬಜೆಟ್ ಭಾಳ ಕಡಿಮೆ ಇತ್ತು. ಯಡಿಯೂರಪ್ಪನವರು ಬಜೆಟ್ ಮಂಡಿಸಿದಾಗ 2009ರಲ್ಲಿ ವೆರಿ ಫಸ್ಟ್ ಟೈಮ್ನ 1 ಲಕ್ಷ ಕೋಟಿಗೆ ಬಂದಿದ್ದು. ಗ್ಲೋಬಲೈಸೇಷನ್ ಕಾರಣವಾಗಿ ಇವತ್ತು 3,75,000 ಕೋಟಿ ಬಂದಿದೆ. ಹಾಗಂತ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಅಂತಂದರೆ ಹೆಂಗೆ ಕೊಡಬೇಕು? ನನ್ನ ಆಶಯ ಏನಪ್ಪ ಅಂತಂದರೆ ಕೇವಲ CD-ಯಲ್ಲಿ ಮಾತ್ರ 100% ನಾವು ಹೋಗಬಾರ್ದು. ಕೌಶಲ್ಯಾಭಿವೃದ್ಧಿ ಕೂಡ ನಮ್ಗೆ ಜಾಸ್ತಿ ಆಗಬೇಕು. ಕೌಶಲ್ಯಾಭಿವೃದ್ಧಿ ಜಾಸ್ತಿ ಆದರೆ ಆ ಸ್ಕಿಲ್ಡ್ ಕೆಲಸಗಳಿರುತ್ತಲ್ಲ, MD, CO, COO ಅದು ನಮಗೆ ಸಿಗಬೇಕು. HR ನಮ್ಮವರಾಗಿರಬೇಕು. ನಾವು ಇಲ್ಲದೇ ಇದ್ದಾಗ ಕೊಡಿಬೇಕಿದ್ರೆ ಬಿಹಾರಿಗೂ ಕೊಡಿ, ಮಧ್ಯಪ್ರದೇಶವ್ರು ಕೊಡಿ, ಆಂಧ್ರ ಪ್ರದೇಶವ್ರು ಕೊಡಿ. ನಾವಿದ್ದೀವೋ ಇಲ್ವೋ? ನಾವೆಲ್ಲ ವಲಸೆ ಹೋಗ್ತಾ ಇದ್ದೇವೆ ಅಮೆರಿಕಕ್ಕೆ. ಅತಿ ಹೆಚ್ಚು ಕನ್ನಡಿಗರು ಅಮೆರಿಕದಲ್ಲೇ ಇದ್ದಾರೆ. ಓಕೆ, ಈಗ ಸರ್ಕಾರ ಮತ್ತು ಉದ್ಯಮಿಗಳು ಸರಿ ಇಲ್ಲ ಅಂತೇಳಿ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ. ಯಾಕೆ ಸರಿ ಇಲ್ಲ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಭಾಷಾವಾರು ಪ್ರಾಂತ್ಯ ರಚನೆ ಆಗಿದೆ. ಹಾಗಿರುವಾಗ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು. ಅದು ಕೂಡ ವಿಶೇಷವಾಗಿ C ಮತ್ತು Dಯಲ್ಲಿ. ಆಡಳಿತಾತ್ಮಕದಲ್ಲಿ 50%, ಆಡಳಿತಾತ್ಮಕವಲ್ಲದರಲ್ಲಿ 75%. ಈಗ ಹೇಳ್ತಾರೆ ಈ ಖಾಸಗಿ ವಲಯಕ್ಕೆ ಈ ಮಸೂದೆಯಿಂದ ಹೊಡೆತ ಇದೆ ಅಂತೇಳಿ ಇದನ್ನು ವಿರೋಧ ಮಾಡೋರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಕೆಲಸಕ್ಕೆ ಸೇರಬೇಕು ಅಂತಂದರೆ ಪ್ರತಿ ನೌಕರ ಕನ್ನಡಿಗ ಅಂತ ಪ್ರೂವ್ ಮಾಡ್ಕೋಬೇಕಾ ಅಂತೇಳಿ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಕೇಳಿದ್ದಾರೆ. ಕನ್ನಡಿಗರು ಕೂಡ ಕೌಶಲ್ಯ ಹೊಂದಿದವರು ಆಗ್ತಾರೆ. ಕನ್ನಡಿಗರಿಗೆ ಉದ್ಯೋಗ ನೀಡಿ ಎಂಬ ಕಾನೂನು ಫಾಸ್ಟ್ ಹೊಡಿಸಿ ಸ್ವಲ್ಪ. ಈ ಮಸೂದೆಯಿಂದ ಸರ್ಕಾರ ಏನು ಸಾಧನೆ ಮಾಡುತ್ತೆ? ನೇಮಕಾತಿ ಸಮಿತಿಯಲ್ಲಿ ಸರ್ಕಾರದ ಪ್ರತಿನಿಧಿ ಇರಬೇಕಂತೆ. ಇಷ್ಟಕ್ಕೂ ನೇಮಕಾತಿ ಸಮಿತಿಯಲ್ಲಿ ಪ್ರತಿನಿಧಿ ಯಾಕೆ ಬೇಕು? ಕಾರ್ಮಿಕ ಇನ್ಸ್ಪೆಕ್ಟರ್ಗಳೆಲ್ಲ ಲಂಚ ತೆಗೆದುಕೊಳ್ತಾರೆ, ರಾಜ್ಯದಲ್ಲಿ ಭ್ರಷ್ಟರಿದ್ದಾರೆ ಅಂತ ಮೋಹನ್ ದಾಸ್ ಪೈ ಕಿಡಿಕಾರ್ತಾರೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮಸೂದೆ ಬೇಡ, ಅದರ ಬದಲು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ವೆಚ್ಚ ಮಾಡಲಿ.
ಕನ್ನಡಿಗರಿಗೆ ಉದ್ಯೋಗಕ್ಕೆ ಸೂಕ್ತ ತರಬೇತಿ ಕೊಡಬೇಕು, ಸರ್ಕಾರ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಹಣ ವೆಚ್ಚ ಮಾಡಲಿ, ಇಂಟರ್ನ್ಶಿಪ್ ಮತ್ತು ಇದಕ್ಕೆ ಹೆಚ್ಚು ಹಣ ಕೊಡಲಿ ಅಂತ ಹೇಳಿದ್ದಾರೆ. ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ವಿರೋಧ ವ್ಯಕ್ತಪಡಿಸಿದವರು ಏನು ಹೇಳ್ತಾರೆ, ಈಗ ನಾವು ಅವರನ್ನು ಆಯ್ಕೆ ಮಾಡುವಾಗ ಸರ್ಕಾರದ ಒಬ್ಬ ಪ್ರತಿನಿಧಿ ಬೇಕಾ, ಅವನಿಗೆ ದುಡ್ಡು ಕೊಟ್ಟು ನಾವು ಭ್ರಷ್ಟಾಚಾರಿಗಳಿದ್ದಾರೆ ಅದರಲ್ಲಿ. ಹೌದು, ನಿಜವಾಗ್ಲೂ ಇದ್ದಾರೆ ಕೆಲವರು, ಅದರಲ್ಲಿ ಎರಡು ಮಾತಿಲ್ಲ. ನೀವು ಇದರ ಬದಲು ಈ ಕಂಡೀಷನ್ ಹಾಕೋದ್ರ ಬದಲು ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಕನ್ನಡಿಗರಿಗೆ ಸಿಗಬೇಕು. ನಾವು ಯಾವುದನ್ನು ಕೇಳೋದು ಪ್ರತಿ ಸಲ ಕೂಡ ಸಿ ಗ್ರೇಡ್ ಡಿ ಗ್ರೇಡ್, ಸಿ ಗ್ರೇಡ್ ಡಿ ಗ್ರೇಡ್. ಅದೇ ಯಾಕೆ ಸಿ ಗ್ರೇಡ್ ಡಿ ಗ್ರೇಡ್, ಯಾಕೆ ಎ ಗ್ರೇಡ್ ಆಗಬಾರ್ದು? ನೋಡಿ, ಒಂದು ಕೌಶಲ್ಯ ಕೊಡಬೇಕು. ಕೌಶಲ್ಯ ಇಲ್ಲದವರಿಗೆ ಮಾತ್ರ ನಾವು ಇದನ್ನು ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ನಿಲುವು. ನಾವು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆ ಅನ್ನೋದು ಬಹಳ ಒಳ್ಳೆಯ ವಿಚಾರ. ಆದರೆ ಅದು ಕೇವಲ ಸಿ ಮತ್ತು ಡಿ ಗ್ರೇಡಲ್ಲಿ 100% ಆಗಿರೋಂಗಿರಬಾರ್ದು. ನಮ್ಮಲ್ಲಿ ಕೌಶಲ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಹೇಳ್ತಾರೆ ನೋಡಿ, ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ವೆಚ್ಚ ಮಾಡಲಿ. ಹೌದು, ನಾವು ಕೇವಲ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಕನ್ನಡಿಗರದು PUC ಪಾಸ್ ಮಾಡಿರ್ತೀವಿ, ನಮಗೆ ಕೆಲಸ ಬೇಕು. ಡಿಗ್ರಿ ಪಾಸ್ ಮಾಡಿರ್ತೀವಿ, ಕೆಲಸ ಬೇಕು. ನಾವು MBA ಮ್ಯಾನೇಜ್ಮೆಂಟ್ ಮಾಡೋಣ ಅಂತೇಳಿ ಯಾವತ್ತೂ ಆಲೋಚನೆ ಮಾಡೋದೇ ಇಲ್ಲ. ಮಾಡಬೇಕು, ಇದು ಕೌಶಲ್ಯ ಅಂತ ಹೇಳ್ತೀವಿ ನಾವು. ಆಗ ಅಲ್ಲಿ MDನೂ ಆಗ್ಬೋದು, ನೀವು CO ಆಗ್ಬೋದು. ನಮ್ಮಲ್ಲಿರುವಂಥ ಎಲ್ಲ ಆಫೀಸರ್ಸ್ಗಳು ಬೇರೆ ಬೇರೆ ಕಂಪನಿಗಳು, ಆ MD COಗಳು ಬೇರೆ ಯಾವುದೋ ರಾಜ್ಯದವರಾಗಿರ್ತಾರೆ. ಯಾಕೆ ನಮಗೆ ಎಜುಕೇಷನ್ ಮಾಡೋಕ್ಕೆ ಬರಲ್ವಾ? ಬರುತ್ತೆ, ಅದಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಮನ್ನಾ ಮಾಡ್ಕೋಬೇಕು. ಎರಡನೇದು, ಯಾರು HR ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನೀವು ಯಾವತ್ತೂ ಬೇಕಿದ್ರೆ ನೋಡಿ, HR ತಮಿಳ್ನಾಡಿನವಾಗಿದ್ದರೆ ತಮಿಳ್ನಾಡಿನವರನ್ನೇ ಕರೆಸ್ತಾನೆ, HR ಆಂಧ್ರದವಾಗಿದ್ದರೆ ಆಂಧ್ರದವರನ್ನೇ ಕರೆಸ್ತಾನೆ, ಕನ್ನಡದವನಾಗಿದ್ದರೆ ಸ್ವಲ್ಪ ಕನ್ನಡದವರನ್ನೇ ಕರೆಸ್ತಾರೆ. ಆದರೆ ನೀವು ಕರೆಸುವಾಗ ಇಲ್ಲ ಸರ್ SLC ಆಗಿದೆ, ಇಲ್ಲ ಸರ್ PUC ಆಗಿದೆ, ನಿಮ್ದು ಯಾವ ಮಣ್ಣಂಗಟ್ಟೆ ಕೆಲಸ ಸಿಗುತ್ತೆ? ನಿಮಗೆ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ. ಆ MD CEO ಹುದ್ದೆಗಳು ನಮಗೆ ಸಿಗಬೇಕು ಅಂತಂದರೆ ನಾವು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ನಾವೇನು ಮಾಡ್ತೀವಿ, ಪ್ರೊಫೆಸರ್ ಆದರೆ ಸಾಕು ಅಂತಿರುತ್ತೆ ನಮಗೆ, MA ಮಾಡಿಬಿಟ್ಟು ಪ್ರೊಫೆಸರ್. ಇದೊಂದು ಮೈಂಡ್ ಸೆಟ್ಟು. ಕೆಲವರಿಗೆ ಪೊಲೀಸ್ ಆಗಬೇಕು ಅಂತಿಲ್ಲ, ಡಿಗ್ರಿ ಆಗಿ ಪೊಲೀಸ್ ಆಗಿಬಿಡೋದು. ನೋ, ಕನ್ನಡಿಗರಾಗಿ ಇಲ್ಲಿ ಉಳಿಬೇಕು ಅಂತಂದರೆ, ಕನ್ನಡ ಉಳಿಬೇಕು ಅಂತಂದರೆ ನಮಗೆ ಈ ಖಾಸಗಿ ವಲಯದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಉದ್ಯಮಗಳಿಗೆ ನಾವೇ ಮುಖ್ಯಸ್ಥರಾಗಬೇಕು. ಕೇವಲ CDಗೆ ಮಾತ್ರ ಸೀಮಿತ ಆಗಬೇಡಿ. CDಗೆ ಮಾಡಿದ್ದಾರೆ 100%, CDಗೆ ಮಾತ್ರ CDಗೆ ಏನು ಕ್ಲರ್ಕು, ಆ ಮತ್ತೊಬ್ಬ ಬೇರೆ ರಾಜ್ಯದವನ ಅಂಡರಲ್ಲೇ ಕೆಲಸ ಮಾಡಬೇಕು. ಅದು ಯಾಕೆ ನಮಗೆ? ಇವರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ. ಹಾಗಂತ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಿದ್ದರೆ ಹೇಗೆ ರೀ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.